ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ. ಸೊ ಇವತ್ತು ಎಲ್ಲ ನೋಡಿರ್ತೀರ ತಮ್ಮನೆಲ್ಲ ಎಲ್ಲ ನಾವು ಬಾಯ್ಸ್ ಎಲ್ಲ ಟ್ರಿಪ್ ಹೋಗ್ತಾ ಇದ್ದೀವಿ. ಮಾಮೂಲಿ ಅಂದರೆ ಬಾಯ್ಸ್ ಎಲ್ಲ ಫ್ಯಾಮಿಲಿ ಟ್ರಿಪ್ ಇದು ಒಂಥರ. ಎಲ್ಲ ಇಲ್ಲ ಸೀಕೆಗೆಲ್ಲ ಕಾಯ್ತಾ ಇದ್ದೀವಿ. ನೈಸ್ ಹತ್ರ ಬೆಳಿಗ್ಗೆನೇ ಬೇಗ ಬಿಡಬೇಕಿತ್ತು, ಇನ್ನೂ ಬಿಟ್ಟಿಲ್ಲ. ಎಲ್ಲರೂ ಟೋಟಲ್ 4 ಫ್ಯಾಮಿಲಿ ಹೋಗ್ತಾ ಇದ್ದೀವಿ. ನಾನು, ಆಕಾಶು, ಕೆ ಫ್ಯಾಮಿಲಿ, ಮತ್ತು ಗೋಪಾಲ್ ಫ್ಯಾಮಿಲಿ, ಮತ್ತು ಸಚಿನು, ಭಾಸ್ಕರು. ಇವರಿಬ್ಬರು ಕಪಲ್ಸು ಬರ್ತಾ ಇದ್ದಾರೆ. ಭಾಸ್ಕರ್ ಮತ್ತು ಸಚಿನ್ ಕಪಲ್ಸ್ ಬರ್ತಾಯಿದ್ದಾರೆ. ಆದಷ್ಟು ಬರಲ್ಲ ಅಂದರು. ಸೊ ಎಲ್ಲರೂ ಹೋಗ್ತಾ ಇದ್ದೀವಿ ಬೆಳಿಗ್ಗೆನೇ ಇವಾಗ ಹಂಪಿಗೆ. ಒಳ್ಳೆ ಫ್ಯಾಮಿಲಿ ಟೈಮು, ಯಾಕಂದರೆ ತುಂಬ ಸಲ ನಾವೇ ಹೋಗ್ತಾಯಿದ್ವಿ ರೈಡ್ಗಳು ಅದು ಇದು ಅಂತ. ಸ್ವಲ್ಪ ಫ್ಯಾಮಿಲಿಗೂ ಟೈಮ್ ಕೊಡೋಣ ಅಂತ ಬನ್ನಿ, ನೋಡೋಣ ಹೀಗೆ ಯಾರ್ಯಾರು ಸಿಗ್ತಾರೆ ಮಾತಾಡ್ಸೋಣ. ನಡಿ ಸೋಮವಾರ ಇಲ್ಲವಾಗ ಬಂದರು ನೋಡಿ. ನಮ್ಮ ಜೊತೆ ನೈಟ್ ಟ್ರಿಪ್ ಬರ್ತಾಯಿದೆ. ಬಟ್ಟೆ ಎಲ್ಲ ಹಾಕೋರೆ ಫುಲ್ಲು ಜಾಲಿ. ಆಕಾಶ್ ಅವ್ರ ವೈಫು. ನಾಯಿ ಬೇಡ. ಹಾಯ್ ಭಾಸ್ಕರ್. ಎಲ್ಲ ಟ್ರಿಪ್ ಹಾಯ್ ಭಾಸ್ಕರ್. ಬ್ಲಾಕ್ ಟಿ ಶರ್ಟ್. ಹಾಯ್. ಯಾರು ಗೊತ್ತಾಯ್ತಾ? ಯಾರು ಹೇಳು? ಅಲ್ಲ, ಇವರಿಬ್ರು ಪಾಪ ಜಾಲಿ ಮಾಡಕ್ ಬಂದವರು. ಇಲ್ಲಾಂದ್ರೆ ನಾಯಿಗೆ ಊಟ ಹಾಕೊಂಡು ಮಕ್ಕಳು ಊಟ ಮಾಡ್ಸತ್ತಾರೆ. ಊಟ ಇವಾಗ ಇವ್ರ ಮಗ ಬೇರೆ ಸೇರ್ಕೊಳ್ಳೋ ನೋಡ್ಕೊಳಕಿದ್ದೀರಾ? ಇವ್ನು ಬೆಲ್ಟೇ ಬಿಡ್ತಾ ಇಲ್ಲ ಬಂದಾಗಿದ್ದ. ಅಲ್ಲ, ಇವ್ನು ಬೆಲ್ಟೇ ಬಿಡ್ತಾ ಇಲ್ವಲ್ಲ. ಇವ್ನು ಬಿಡೋ, ನಾಯಿ ಇರುತ್ತೆ ಅಷ್ಟೇ. ಆರಿಸ್ಕೊಂಡು ಹೊಟ್ಟೋಯ್ತಾರೆ ಕುದುರೆ ತರ ಓಡೋತ್ತ ನೋಡಿ. ನಾಯಿ ಸಾಕಿದ್ರೆ ಈ ಥರ ಎಲ್ಲ ಕೇರಿಂಗ್ ಮಾಡ್ಬೇಕಾಯ್ತದೆ. ಬಟ್ ನಿಮ್ಮ ಪೇಷಂಟ್ಸ್ಗೆ ಮೆಚ್ಚಬೇಕು. ಯಾಕಂದರೆ ನಾವು ನಾಯಿ ಸಾಕಿದ್ದು ಈ ಥರ ಟಾರ್ಚರ್ಗೆ ಬಿಟ್ಬಿಟ್ಟು. ನಾನೆಲ್ಲ ಬಿಟ್ಟಿದ್ದು, ಅವಳು ಇಲ್ಲಿ ನೋಡ್ತಾ ಇದ್ದಾಳೆ ನೋಡಿ, ಅವಳೇ ಬಿಟ್ಟಿದ್ದು. ಇನ್ನು ಹಾಕಿದ್ದಾರೆ, ಊಟ ಮಾಡ್ತಾ ಇದೆ. ಇವನು ಮಕ್ಕಳನ್ನ ಆಟ ಆಡಿಸ್ತವನೆ. ಇದೇ ಡ್ಯೂಟಿ, ಮಕ್ಕಳನ್ನೆಲ್ಲ ಕರ್ಕೊಂಬಂದ್ರೆ. ಸೊ ನಾವು ಎಂಜಾಯ್ ಏನು ಮಾಡೋಕ್ಕೆ ಬರೋಲ್ಲ ಆ್ಯಕ್ಚುಲಿ. ಬರೋದೇ ಮಕ್ಕಳುಗಳೇ ಮತ್ತು ಫ್ಯಾಮಿಲಿಗಳನ್ನೇ ಅವ್ರಿಗೆ ಜಾಲಿ ಮಾಡ್ಸೋಕ್ಕಷ್ಟೇ. ಆರಾಮಾಗಿ ಜಾಲಿ ಇರೋದು. ಅಕಸ್ಮಾತ್ ಬೇಕು ಅಂದ್ರೆ ಹೆಂಡತಿ ನೋಡ್ಕೋತಾರೆ, ಬೇಕು ಅಂದ್ರೆ ನನ್ನ ಮಗಳಿದ್ದಾಳೆ. ಇವರೆಲ್ಲ ಬರೀ ಇಂಥ ಡಿಸ್ಅಡ್ವಾಂಟೇಜ್ ತಗೋತಾರೆ ನೋಡಿ. ಆ ಥರ ಪ್ರಾಬ್ಲಮ್ಸ್ ಇಲ್ಲ ಕಣೋ. ಏನ್ ಹೇಳ್ತಾ ಗೊತ್ತಾ, ನಾವಿಬ್ಬರ ಬಗ್ಗೆ ಇದನ್ ಮಾಡ್ತಾವ್ರಿ ನೋಡಿ. ಎಲ್ಲರಿಗೂ ಜನಕ್ಕೆ ಹೆಂಗೆ ಇವನು ನಾಯಿ ನೋಡ್ಕೋಬೇಕು, ನಿನ್ ಮಗಳು ನೋಡ್ಕೋಬೇಕು. ನನಗೆ ಎರಡೂ ಪ್ರಾಬ್ಲಮ್ ಇಲ್ಲ. ಒಂದು ನನ್ನ ಹೆಂಡತಿ ನೋಡ್ಕೋತಾಳೆ, ಇಲ್ಲ ನನ್ನ ಮಗಳು ನೋಡ್ಕೋತಾಳೆ. ಅದಕ್ಕೆ 2 ಮಕ್ಳು ಮಾಡ್ಕೊಳ್ಳೋ ಅಂತ ಹೇಳೋದು. ನಾನು ಫೈನಲ್ ಆಗಿ ಮೊರಲ್ ಆಫ್ ದ ಸ್ಟೋರಿ ಏನ್ ಗೊತ್ತಾ, ಮಕ್ಳು ಮಾಡ್ಕೊಳ್ಳಿ. ಅಲ್ಲ, ಅವ್ರಿಗೂ ಸೇರ್ಸಿ ಕೂಡ ಹೇಳ್ತಿರೋದು ನಾನು ನೋಡಪ್ಪ, ನಿನ್ಗೂ ಸೇರ್ಸಿ ಹೇಳ್ತಾ ಇರೋದು. ಇವಾಗ ನೀನು ಮಗು ಮಾಡ್ಕೋ, ನಿಮ್ ನಾಯಿ ನೋಡ್ಕೊಳಕ್ಕೆ ಮಗು ನೋಡ್ಕೊಳುತ್ತೆ, ಕರೆಕ್ಟಾ? ಅವ್ನು ಇನ್ನೊಂದು ಮಗು ಮಾಡ್ಕೊಂಡ್ರೆ ಆ ಮಗುನ ಅವ್ರು ನೋಡ್ಕೊತಾರೆ. ಅವಾಗ ನೀವು ಜಾಲಿನಾ? ಇಲ್ಲಿ ಹೋಟ್ಲಲ್ಲಿ ತಿಂಡಿ ಮಗು ಮಾಡ್ಕೋಬೇಕು. ಅಲ್ಲ, ಇವನು ನಾವು ಮಕ್ಳು ತಿನ್ನಿಸ್ಬೇಕು, ಇವನು ನಾಯಿಗೆ ತಿನ್ನಿಸ್ತವ್ರೆ, ಇವ್ರು ನೋಡಿದ್ರೆ ಆಟ ಆಡ್ತವ್ರೆ. ಏನೆಲ್ಲ ಹಂಪಿಗೆ ಹೋಗ್ತೀವಿ. ನನ್ ಮನೆ 9 ಗಂಟೆ ಕೊಡು, ಸನ್ಸೆಟ್ ಕಂಪಿ ಕರ್ಕೊಂಡು ಹೋಗ್ತೀವಿ, ಇಲ್ಲಾಂದ್ರೆ ರಾತ್ರಿ ಕರ್ಕೊಂಡು ಹೋಗ್ತೀವ. ಮಕ್ಳು ಆಟ ಆಡ್ಸ್ಕೊಂಡು ಕೂತವ್ರೆ. ಫೈನಲಿ ತುಂಗಾಭದ್ರಾ ಡ್ಯಾಮ್ ಹತ್ರ ಬಂದಿದ್ದೀವಿ, TB ಡ್ಯಾಮು. ಸೊ ಇದು ಆಲ್ರೆಡಿ ಲಾಸ್ಟ್ ವೀಕ್ ಒಂದು 15 ದಿನ ಬಂದಿದ್ದು. ನಮ್ಮ ಬೈಕ್ ಕ್ಲಬ್ಬಿಂದ ಬಂದಿದ್ದು, ಜನರಗುಡಿ ಕ್ಲಬ್ಬಿಂದ. ಇವಾಗ ನಮ್ಮ ಫ್ಯಾಮಿಲಿಯವ್ರಿಗೆ ಮತ್ತು ಇವರ ಫ್ಯಾಮಿಲಿಗೆ ಮತ್ತು ಇವರ ಮಗಳಿಗೆಲ್ಲ ತೋರಿಸ್ತಾ ಇದ್ದೀವಿ. ಓಹ್, ತೋರಿಸು, ಇನ್ನೊಂದ್ಸರಿ ತೋರಿಸು. ಇಲ್ಲ ತೋರಿಸಲ್ಲ, ಈ ಕಡೆ ಮಿಚ್ಚು. ಹೇಳು, ನಾಯಿಗೆ ಹೇಳು, ನಿಮ್ಮ ಮಗಳಿಗೆ ಹೇಳ್ಕೊಡು. TB ಡ್ಯಾಮ್ ತುಂಗಾಭದ್ರಾ ನಾವು ಹೇಳ್ಕೊಡ, ತೋರ್ಸು. ಎಲ್ಲ ಫ್ಯಾಮಿಲಿ ಎಲ್ಲ ಏನೋ ಮಾಡ್ತಿದ್ದೀರ? ರೆಡಿನ ಹೋಗೋಣ ಬಾಯ್ಸ್, ರೆಡಿ. ಫೈನಲಿ ಸಣ್ಣಪುರ ಲೇಕ್ ಹತ್ರ ನಮ್ದು ಲಾಸ್ಟ್ ಟೈಮ್ ಏನು ಸ್ಟೇ ಮಾಡಿದ್ವಾ, ವೈಲ್ಡ್ ಸ್ಟೋನ್ ಇಲ್ಲೊಂದಿದೆ. ನಾವು ಓಂ ಶಾಂತಿ, ಅಲ್ಲಿ ಶಾಂತಿ, ಇವರೆಲ್ಲ ಶಾಂತಿ ಮಾಡ್ಸೋಕ್ಕೆ ಅಂತ ಕರ್ಕೊಂಡ್ಬಂದಿದ್ವಿ. ಇಲ್ಲಿ ಏನೇನು ಸ್ಟೇ ರೀಚ್ ಆಗ್ತಾ ಇದ್ದೀವಿ ಸೇಮೆ. ಬಟ್ ಹೆವಿ ಮಿಡ್ ಇದೆ. ಸಂಜೆ ಆದರೆ ಚಳಿ ಜಾಸ್ತಿ ಇರುತ್ತೆ. ಬಟ್ ಮಧ್ಯಾಹ್ನ ಅಂತೂ ಒಂಥರ ಬಿಸಿಲು, ಹೆಂಗಿರುತ್ತೋ ನೋಡಬೇಕು. ಹಾಯ್
ಸರ್ ಏನ್ರಿ ಸಮಾಚಾರ? ಇಂಥ ಸಮಾಚಾರ ನೀವು ಬಂದ್ರೆ ನಾ ಯಾರ ಅನ್ಕೊಂಡ್ಬಿಟ್ಟಿದ್ದೆ ನೀವು ಬೇರೆ ಯಾರು ಅಂತ. ಇಲ್ಲ ನಾವು ಅವತ್ತೇ ಹೇಳಿಲ್ವಲ್ಲ ಬರ್ತೀನಿ ಅಂತ. ನಿಮ್ ಸಲ ಜಗ್ಗಿ ಕಷ್ಟ ಬಿಟ್ಟಿನಿ. ಮಾಡ್ಬೇಕಲ್ರಿ ನಮ್ಮವ್ರಿಗೆ ಫಸ್ಟ್. ನೀವು ಭಾರತದವ್ರಿಗೆ ಫಸ್ಟ್, ನೀವು ಭಾರತದವ್ರಿಗೆ ಫಸ್ಟ್ ಪ್ರಾಮುಖ್ಯತೆ ಕೊಡ್ಬೇಕು. ಕರ್ನಾಟಕದಲ್ಲಿ ಅದಲ್ಲೂ ಕರೆಕ್ಟ್ ನಮ್ಮವ್ರಿಗೆ ಅಷ್ಟೆಲ್ಲ ಹೋಗ್ಬಿಟ್ಟು ಹೋಗ್ಲಾರ್ರಿ. ಆಮೇಲೆ ಎಲ್ಲಿಂದ ಇವತ್ತು ಕಳಿಸಿ ನಮ್ಗೆ ಈಗ್ಲೂ ನಮ್ಗೇನಿಲ್ಲ, ಬೇರೆ ಕಡೆ ಹೋಗೋದೇನು ದೊಡ್ಡ ವಿಷಯ ಅಲ್ಲ, ನಿಮ್ಗೆ ಗೊತ್ತು. ರೂಮ್ ಕೊಡ್ರಿ ರೂಮ್ ಕೊಡ್ರಿ ಹೇಳಿ ಕೇಳಿ ನಿಮ್ಗೆ ಫುಲ್ ಡಿಮ್ಯಾಂಡ್ ಆಗ್ಬಿಡೈತೆ ಓಂ ಶಾಂತಿಗೆ. ಓಂ ಶಾಂತಿ ಮಾಡ್ಕೊಳಕ್ ಓ ಎಲ್ಲ ಇಲ್ಲಿ ವಾಂತಿ ಮಾಡ್ಕೊಳಕ್ ಬರ್ತಾರೆ. ಇಲ್ಲಿ ಶಾಂತಿ ಮಾಡ್ಕೊಳಕ್ ಬರಲ್ಲ, ವಾಂತಿ ಮಾಡ್ಕೊಳಕ್ ಬರೋದು. ಚೆನ್ನಾಗಿ ಕುಡಿದ್ಬಿಟ್ಟು ಲಾಸ್ಟ್. ಇದು ಚಾನಲ್ ಇರೋದು. ಫ್ಯಾಮಿಲಿ ಜೊತೆ ಕಪಲ್ಸ್ ಜೊತೆ ಟ್ರಿಪ್ ಬಂದರೆ ಬಾಯ್ಸ್ಗೆ ಬ್ಯಾಚುಲರ್ಸ್ಗೆ ಏನಾಗುತ್ತೆ ಅಂದರೆ ಇದೇ ಥರನೇ ಆಗೋದು. ಇವ್ರು ಓದ್ತೆ ನೋಡೋಕೈತಿಲ್ಲ, ಇವ್ರು ನೋಡಿ ಬಂದ್ರೆ ಹಂಪಿ ಟ್ರಿಪ್ಪಿಗೆ ಎಲ್ಲ ಫ್ಯಾಮಿಲಿ ಬಂದಿದ್ದೀವಿ. ಇವರಿಬ್ರು ಬ್ಯಾಚುಲರ್ಸ್ ಬಂದಿದ್ರು. ನಮ್ಮ ಭಾಸ್ಕರ್ ಹೊತ್ತು ನೋಡಿ ಸಚಿನ್ ಬರ್ಡೇ ಇವತ್ತು. ಬರ್ಡೇ ಮರದ ಕೆಳಗಡೆ ಈ ಥರ ಕೆಲಸ. ಹೌದಾ ನೋಡಿ, ಬ್ಯಾಚುಲರ್ಸೇ ಅಂತೆ ತುಂಬಾ ನೆಮ್ಮದಿಗಿರೋದು. ಸೊ ಇದು ಫೈನಲಿ ನೆಮ್ಮದಿ ಅಂತೆ. ಹಿಂಗೆ ನೋಡಿ, ಬ್ಯಾಚುಲರ್ಸ್ ಆದ್ರೆ ನೆಮ್ಮದಿ, ಫ್ಯಾಮಿಲಿ ಆದ್ರೆ ಈ ಥರ ಹಿಂಸೆ. ಏನು ಮಾಡೋಕ್ಕಾಗಲ್ಲ. ಸೊ ಫೈನಲಿ ಡೇ 2 ಮಾಲವಂತ ಟೆಂಪಲ್ ಬಂದಿದ್ದೀವಿ. ಸನ್ಸೆಟ್ ಪಾಯಿಂಟ್ ಇದು. ಸೊ ತುಂಬ ಹಂಪಿಲಿ ಫೇಮಸ್ ಸ್ಪಾಟ್ ಇದು ಮಾಲವಂತದ್ದು. ಎಲ್ಲ ಬರ್ತಾವ್ರೆ. ಏನಿಲ್ಲ, ಬಂದಿರೋ ಜಾಗಕ್ಕೆ ಫ್ಯಾಮಿಲಿ ಕರ್ಕೊಂಬಂದು ಎಕ್ಸ್ಪ್ಲೋರ್ ಮಾಡಿಸ್ತೀವಿ ಅಷ್ಟೇ. ನೋಡ ಮಾಮೂಲಿ ಅದೇ ಮಾಲವಂತ ಟೆಂಪಲ್ಲು ಮೇಲ್ಗಡೆ ಸನ್ಸೆಟ್ ನೋಡೋಕ್ಕೆ ಎಲ್ಲ ಜನ ಕಾಯ್ತಾ ಇದ್ದಾರೆ ಅಷ್ಟೇ, ಇನ್ನೇನಿಲ್ಲ. ನಮ್ಮ ಸೀಗೆ ಅಂತೂ ಯಾವಾಗ ಬಂದಾಗ ನೋಡ್ಬೋದು ಅಂತಾರೆ. ಬಂದಾಗೆಲ್ಲ ಅದೇ ಲಾಕ್ ಮಾಡ್ತಾ ಇರ್ತಾರೆ, ಅದೇ ಓಡೋ ಪುಟ್ಟ ಮುಂದೆ ಹೋಗ್ತಾರೆ. ನೋಡಿ ಫೇಮಸ್ ಸ್ಪಾಟ್ ಇದು ಮಾಲವಂತ ಟೆಂಪಲ್ ಅಂತ. ಜಸ್ಟ್ ಇಲ್ಲೊಂದು ಸನ್ಸೆಟ್ ನೋಡೋಕ್ಕೆ ಬರೋದು. ಫುಲ್ ಆಲ್ಮೋಸ್ಟ್ ಒಳ್ಳೆ ವ್ಯೂ ಇದು. ಹಂಪಿ ವಿಜಯ ವಿಠಲ ಕಡೆಗೆ ಚೆನ್ನಾಗಿದೆ, ಒಳ್ಳೆ ವಿಂಟರ್ ಟೈಮಲ್ಲಿ. ಇವ್ರ ಸಂಭ್ರಮ ನೋಡಿ, ಈ ಥರ ಸನ್ಸೆಟ್ ಉಲ್ಟಾ ತಿಳ್ಕೊಂಡು. ಯಾವುದು ಇದು? ಯಾವ ಥರ ಭಂಗಿದು? ಏನಿದೆ ಇದರಲ್ಲಿ? ಹಾಂ, ಯೋಗ ಮಾಡ್ತಿದ್ಯೋ? ಟೈಮ್ ಲ್ಯಾಪ್ಸ್ ಓಡ್ತಾ ಇದೆ ಎಲ್ಲ ದಿನಸು. ಇದನ್ನು ಹಾಕ್ತೀನಿ ಕೊಂಡು ಹೇಳ್ತಾ ಇದ್ದೀನಿ, ಪಕ್ಕ ಹಾಕ್ತೀನಿ ಹೋಗು. ಇಲ್ಲಿ ಮೇಲಿಗೆ ಬರೋಕ್ಕಾಗಲ್ಲ ಅಂದ್ಬಿಟ್ಟು ಬರೀ ಬಾಯ್ಸ್ ಮಾತ್ರ ಬಂದು. ಅಲ್ಲಿ ನೋಡಿ ಫ್ಯಾಮಿಲೀಸ್ ಎಲ್ಲ ಕೂತವ್ರೆ, ಎಲ್ಲ ಲೇಡೀಸ್ ಕ್ಲಬ್ ಎಲ್ಲ ಏನೋ ಮಾತಾಡ್ತವ್ರೆ. ನಿಮ್ಮ ಗಂಡ ಹಂಗೆ, ನಮ್ಮ ಗಂಡ ಹಿಂಗೆ ಕೊಡಿ. ಅಚ್ಚು ಇಲ್ಲ ಇದ್ದಾನೆ. ಅಚ್ಚು ಅಲ್ಲಿ ಇಲ್ಲ ಇದ್ದಾನೆ. ಹ್ಞೂ ಆಯಿತು, ನಮ್ಗೆ ಗೊತ್ತಿಲ್ವಾ, ನೋಡ್ಕೋತೀವಿ. ಸುಮ್ಮನೆ ಡವ್ ಹಾಕೋದು ಅಚ್ಚು ಅಂತ ಬಿಟ್ಬಿಟ್ಟು ಹೋಗ್ಬಿಟ್ಟವ್ರು ನಮ್ಮ ಹತ್ರ. ಒಳ್ಳೆ ಸನ್ಸೆಟ್ ಆಗುತ್ತೆ, ಕ್ಲೌಡ್ಸ್ ಒಳಗಡೆ ಹೋಗ್ತಾ ಇದೆ. ಬೇಗ ಬಾ ಸೂರ್ಯ. ಹಾಂ ನಾಯಿನ ಹಾಕೊಂಡು ಎಲ್ಲ ಕಡೆ ಓಡಾಡಿಸ್ತಾ ಇರ್ತಾರೆ. ಎಲ್ಲವನು ಆಕಾಶು ಅಲ್ಲೇ ಅವನೇ. ಒಂದು ಟ್ರೈಪ್ ಮಾಡ್ತಿದ್ದೀರಿ, ಇದೆಲ್ಲ ಕಷ್ಟ ಆಗ್ತಿತ್ತಾ? ಏನಕ್ಕೋ ಖರ್ಚು ಮಾಡ್ತೀಯ. 12,000 ರೂಪಾಯಿ ಕೊಟ್ಬಿಟ್ಟು ಗಾಗಲ್ಸ್ ತಗೋತೀಯ. ಒಂದು ಟ್ರೈಪ್ ಹೋಯ್ತು ಹೋಗ್ಲೇ 12,000 ರೂಪಾಯಿ ಕೊಟ್ಬಿಟ್ಟು ಗಾಗಲ್ಸ್ ತಗೋತೀಯ. ಒಂದು ಟ್ರೈಪ್ ಮಾಡಿ ತೊಗೊಂಬರುತ್ತಾರೆ. ಗಿಂಬಲ್ ಅಲ್ಲಿ ಇದೆ ಟ್ರೈಪಾಡು.
ನಮಸ್ಕಾರ. ಅದೇ ಲಾಗ್ ಕಂಟಿನ್ಯೂ, ಒಂದೇ ಲಾಗು 3 ದಿವಸಕ್ಕೆ ಒಂದೇ ಲಾಗು ಹಾಕೋದು. ಸೊ ಏನಿರಲ್ಲ, ಮಾಮೂಲಿ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡೋದಿರುತ್ತಲ್ಲ, ಅದಕ್ಕೆ ಸುಮ್ಮನೆ ಯಾವಾಗಲೂ ಲಾಗ್ ಮಾಡೋದಿದ್ದೇ ಇರುತ್ತೆ. ಸೊ ಒಂದು ಎಕ್ಸ್ಪೀರಿಯನ್ಸ್ಗೆ ಮತ್ತು ನಮ್ಮ ಮೆಮೊರೀಸ್ಗೆ ಒಂದು ಲಾಗ್ ಅಷ್ಟೇ. ಸೊ ಮತ್ತು ಈ ಒಂದು ಜಾಗದ ಬಗ್ಗೆ ನಿಮಗೂ ಒಂದು ಇನ್ಫಾರ್ಮೇಟಿವ್ ಆಗಿರುತ್ತೆ, ಎಲ್ಲಿ ಜಾಗ ಮತ್ತು ಹೇಗಿದೆ ಆಂಬಿಯನ್ಸ್ ಅಂತ. ಸೊ ಜಸ್ಟ್ ಸೇಮ್ ಅದೇ ಥರನೇ ಟಿಫನ್ನು. ಇವತ್ತು ಲಾಸ್ಟ್ ಡೇ ಟಿಫನ್ ಮಾಡ್ಕೊಂಡು, ಇಲ್ಲೇನು ಅಂದರೆ ನಮ್ಮ ಊಟಗಳು ಸಿಗೋಲ್ಲ ಇಲ್ಲಿ. ಇಡ್ಲಿ, ವಡೆ, ದೋಸೆ ಎಲ್ಲ ಸಿಗೋಲ್ಲ. ಏನಿದ್ರು ಬ್ರೆಡ್ ಆಮ್ಲೆಟು, ಆಮೇಲೆ ಪಾಸ್ತಾ, ಮತ್ತು ಅದು ಫ್ರೂಟ್ ಸಾಲಿಡು, ಮೊಟ್ಟೆ. ಸೊ ಏನಕ್ಕೆ ಅಂದರೆ ಇದೇನು ಇಂಡಿಯಾ ಕರ್ನಾಟಕನೇ ಇದು. ಸೊ ಏನಕ್ಕೆ ಅಂದರೆ ಇವರು ಇಲ್ಲಿ ಜಾಸ್ತಿ ನೋಡಿ, ಇಲ್ಲೆಲ್ಲ ಬರೀ ಫಾರಿನರ್ಸೇ ಇರ್ತಾರೆ. ಸೊ ಅವ್ರಿಗೆ ಜಾಸ್ತಿ ಒಂದು ಪ್ರಿಪೇರ್ ಮಾಡೋದು ಇವರು. ನಮ್ಮ ಇಂಡಿಯನ್ಸ್ ಎಲ್ಲ ಕಡಿಮೆ ಬರೋದು. ಬಟ್ ಆದರೆ ಇತ್ತೀಚಿನ ದಿನಗಳಲ್ಲಿ ತುಂಬ ಜನ ಬರ್ತಾರೆ. ಬಟ್ ಇವ್ರು ಚೇಂಜ್ ಮಾಡ್ಕೋಬೇಕು. ಇಲ್ಲಿರೋ ಹಂಪಿಲಿರೋ ರೆಸ್ಟೋರೆಂಟ್ಸ್ಗಳೆಲ್ಲ ನಮ್ಮ ಇಂಡಿಯನ್ಸು ಮತ್ತು ನಮ್ಮ ಕರ್ನಾಟಕದವ್ರಿಗೆ ಫುಡ್ ಯಾವ ಥರ ಬೇಕು ಆ ಥರದ್ದು ಕೊಡ್ಬೇಕು ನೀವು, ಇಲ್ಲಾಂದರೆ ಇದು ತಪ್ಪಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಯಾಕೆಂದರೆ ಫಾರಿನರ್ಸ್ಗೂ ಕೊಡಿ, ಅವ್ರಿಗೆ ಏನು ಬೇಕೋ ಅದನ್ನು ಕೊಡಿ. ಬಟ್ ನಮ್ಮ ಕರ್ನಾಟಕದವ್ರಿಗೆ ಇಂಡಿಯನ್ಸ್ಗೆ ಕೊಡಬೇಕಾಗುತ್ತೆ. ಯಾಕಂದರೆ ನೋಡಿ, ನಾವು ಬೆಳಗ್ಗೆ ನೋಡಿ ಎಲ್ಲ ಬಂದು ಆಲೂ ಪರೋಟ, ಫ್ರೂಟ್ ಸಾಲಿಡು, ಅವ್ರು ನೋಡಿ ಮೊಟ್ಟೆ, ಸೊ ಈ ಥರ ತಿಂತಾರೆ. ಪಾಪ ಇವ್ರು ನೋಡಿ ಮಕ್ಕ ನೋಡಿ ಬೇಜಾರಾಗ್ಬಿಡಿ ನನಗೆ. ಏನಿಲ್ಲ, ಏನಂತೀರ ಇದ್ರ ಬಗ್ಗೆ? ಇವ್ರು ನೋಡಿ ಸರಿ ಎಲ್ಲ ಪಾಪ ತಿಂತಾರೆ. ಇಂಡೈರೆಕ್ಟ್ ಆಗಿ ಅದೇ ಗಂಡ ಅದೇ ಗಾಡಿ ಅನ್ಕೊಂಡು ಆ ಥರ ಹೇಳ್ತಾವ್ರೆ ಅಷ್ಟೇ. ಮಿಡಲ್ ಕ್ಲಾಸ್ ಏನೋ ಅವರು ಡಿಸ್ಕಷನ್ ಮಾಡ್ಕೊತಾರೆ. ಓಕೆ. ಸೊ ಓ ಗೋಪಾಲ್ ಅವರೇ ನಮಸ್ಕಾರ. ಇಲ್ಲೇ ಇದ್ದೀರಾ ನೀವು? ಮುಂದೆನೇ ಕೂತಿದ್ದೀರಾ, ನೋಡಿ ಕಾಣಿಸ್ಕೊಳ್ಳೇ ಇಲ್ಲ ನೀವು. ಹೇಗಿದ್ದೀರಾ? ರಾತ್ರಿ ಎಲ್ಲ ಫುಲ್ಲು ಡ್ಯಾನ್ಸ್ ಇವ್ರದ್ದು ನೋಡಬೇಕು. ಒಂದು ವಿಡಿಯೋ ಕ್ಲಿಪ್ ಕೂಡ ನಿಂದು ಹಾಕ್ತೀನಿ. ಪ್ಲೀಸ್ ಅಲ್ಲ ಮಗ, ಇದು ನೋಡಿ ಇಲ್ಲಿ ಕ್ಲಿಪ್ಪಲ್ಲಿ ಬರ್ತಾ ಇದ್ರು ನೋಡಿ. ಒಂದು ಟೈಮಲ್ಲಿ ಇವ್ರು ಡ್ಯಾನ್ಸರು ಈ ಥರ ಡ್ಯಾನ್ಸ್ ಆಡ್ತಾಯಿದ್ರು. ಪ್ಲೀಸ್ ಕೊಡ್ತೇತಾನೆ ಕ್ಲಿಪ್ಪು? ಕೊಡ್ತೇತಾನೆ? ಹಾಂ ನೋಡೋಣಲ್ಲ, ನಿಜವಲ್ಲ ಗೊತ್ತಾಗ್ಲಿಕ್ಕೆ ಕೊಡೋ ನಿನ್ನ ಪ್ರತಿಭೆ ಅಲ್ಲ. ನಿನ್ನ ವಯಸ್ಸಾದ್ಮೇಲೆ ನೀನು ಹಂಗಿದ್ದೆ ಅಂತ ಯಾರು ಎಲ್ಲರೂ ವಯಸ್ಸಾಗೇ ಆಗ್ತದೆ ಅಂದ್ಬಿಟ್ಟು ವಯಸ್ಸಾಗಬಾರ್ದು ಅಂತಿಲ್ಲ. ನಾನು ಹಂಗಿದ್ದೆ ಮುಂಚೆ, ಇವಾಗ ಹಿಂಗಿದ್ದೀನಿ ನೋಡಿ ಅಂತ ಹೇಳಬೇಕು. ಹಾಂ, ಒಂದು ಟೈಮಲ್ಲಿ ನಿಜವಾಗ್ಲಿ ಒಂದು ಡ್ಯಾನ್ಸು ಸಕಾಲಾಗಿ ಆಡ್ತಾನೆ. ನಾನು ಇವ್ನ ಜೊತೆ ಡ್ಯಾನ್ಸ್ ಆಡಿದೆ, ಕಾಂಪಿಟೇಷನ್ ಕೊಡೋಕ್ಕಾಗಲಿಲ್ಲ. ಹೆಂಗೆ ಅಂದರೆ ಗುದ್ದಾಕ್ಬಿಡ್ತಾನೆ, ಬರೀಗೆ ವೈಬ್ರೇಟರ್ ಡ್ಯಾನ್ಸು ಡಿಗಿ 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 ಅಂತ. ಓಕೆ, ಇವತ್ತು ಹಂಗೆ ಮಾಮೂಲಿ ಕಂಟಿನ್ಯೂ ಬೆಂಗಳೂರು ಕಡೆ ಹೋಗ್ತೀವಿ. 3 ದಿನದ ಒಂದು ಫ್ಯಾಮಿಲಿ ಟ್ರಿಪ್ಪು ಪ್ಲಸ್ಸು ಬ್ಯಾಚುಲರ್ಸು ಇದ್ದಾರೆ. ಭಾಸ್ಕರ್ ಏನು ಹೇಳಬೇಕು? ಏನಾದರೂ ಇದು ಅನಿಸಿಕೆ, ನಿಮ್ಮ ಒಂದು ಒಪಿನಿಯನ್ ಇದೇ ಹೇಳಬೇಕು. ಎಕ್ಸ್ಪೀರಿಯನ್ಸ್ ಹೇಗಿತ್ತು ಈ ಫ್ಯಾಮಿಲಿಯವ್ರ ಜೊತೆ ಬಂದಿದ್ದ ಒಂದು ಎಕ್ಸ್ಪೀರಿಯನ್ಸು? ಸೊ ಭಾಸ್ಕರ್ ಏನಕ್ಕೆ ಅಂದರೆ ಇದೊಂಥರ ತಾಳ ನಿಮಿಷ ಅವ್ನ ಮಾತ್ರ ಮಾತಾಡ್ತಾ ಇದ್ದಿದ್ದೆ. ಈಗ ಇದು ಏನಕ್ಕೆ ಭಾಸ್ಕರ್ಗೆ ಮತ್ತು ಸಚಿನ್ಗೆ ಅಂದರೆ ಅವ್ರಿಗೆ ಇದೊಂಥರ ಇದು ಡೆಮೋ ಥರ. ಇದು ಮದುವೆ ಆದರೆ ಹೇಗಿರುತ್ತೆ ಅನ್ನೋದು ರಿಯಲ್ ಆಗಿ ತೋರಿಸೋಣ ಅಂತ ನೋಡಿರ್ತಾರೆ ಅವರು. ಬಟ್ ಆದರೆ ಇಷ್ಟು ಹತ್ರದಲ್ಲಿ ನೋಡಿರೋದಿಲ್ಲ ಅಲ್ಲ ಬೈ? ಏನನ್ಸುತ್ತೆ? ಮದುವೆ ಆಗಬೇಕು ಅನ್ಸುತ್ತಾ, ಇಲ್ಲ ಹಿಂಗೆ ಜಾಲಿಯಾಗಿರ್ಬೇಕು ಅನ್ಸುತ್ತಾ? ಸ್ವಲ್ಪ ದಿವಸ ಜಾಲಿ ಆಗಿರೋಣ, ಆಮೇಲೆ ಯಾವಾಗ ಆಗ್ತೀರಾ ಮದುವೆ? ಹಂಗಾರೆ ಯಾರು ಕರೆಕ್ಟಾಗಿ ಹೇಳಿದ್ರು ಅವರು. ಹ್ಞೂ ಬೈ. ಓಕೆ ಓಕೆ, ಹಂಗಿದ್ರು ಆಗ್ತೀರಾ? ನಮ್ಮನ್ನು ಫ್ರೀಯಾಗಿ ಬಿಡೋ ಅವ್ರು ಯಾರು ಸಿಕ್ಕಿದ್ರೆ ಹಾಕ್ತೀವಿ. ಸರಿ ಸರಿ ಓಕೆ. ಓಲೆಕ್ಸ್ ಆ್ಯಡ್ ಹಾಕೋ. ಹಾಂ ಓಲೆಕ್ಸ್ ಅಲ್ಲ, ನನಗೆ ಒಳ್ಳೆ ಹೆಂಡತಿ ಬೇಕು, ರೈಡಿಂಗ್ ಹೆಂಡತಿ ಬೇಕು. ಇದಂತೂ ಈ ರೋಸಿನ ಹೆಸರು. ಓಹ್ ರೋಸಿ ಕರೆಕ್ಟು. ಈ ರೋಸಿ ಅಂತೂ ಆಕಾಶ್. ಎಲ್ಲಿ ಅವನು ಆಕಾಶ್? ಸೊ ಫೈನಲಿ ಈ ಸ್ಟೇಯಿಂದ ಹೊಡ್ತಾ ಇದ್ದೀವಿ ಎಲ್ಲರೂ. ಬಾರೆ ಬೇಗ ಬರಲ್ಲ ಗೊತ್ತೆ, ಇಲ್ಲೇ ಇರುತ್ತೆ. ಮನೇಲಿ ಯಾರು ಇಲ್ಲ ನೋಡ್ಕೊಳಕ್ಕೆ ಅಲ್ವಾ ಬೈ? ಅವ್ನು ಸುಮ್ಮನೆ ಹೇಳ್ತಾನೆ ಬರೀ ಡವ್ವು. ಸರಿ ಇದ್ಬಿಟ್ಟು ಬಾಗಲ್ಲ, ರೂಮ್ ಇಲ್ಲ ಕೊಡೋಲಿ ಪಾಪ ಬೇರೆಯವ್ರಿಗೆ. ಪಾಪ ಫಾರಿನರ್ಸ್ ಎಲ್ಲ ಬೇರೆ ಕಡೆ ಇಲ್ಲಿರೋನೇ ಖಾಲಿ ಮಾಡಿಸಿ ಕಳಿಸಿದ್ರು. ಅಲ್ಲಿ ಸಂತೋಷ್ ಅವರೇ ಬರೋಣ. ಥ್ಯಾಂಕ್ ಯು ರೀ, ಫಾರಿನರ್ಸ್ನ ಖಾಲಿ ಮಾಡಿಸಿ ನಮ್ಗೆ ಜಾಗ ಕೊಟ್ಟಿದ್ದಕ್ಕೆ. ಹಾಂ ಚಲೋ ಐತ್ರಿ, ಚಲೋ ಇತ್ತು. ಹೌದು ಪಾಪ ಮತ್ತೆ ವಾಪಸ್ ಬಂದವ್ರು ಅವ್ರು ನೋಡಿ ಇಲ್ಲೇ ಇದ್ದಾರೆ, ಎಲ್ಲ ಒಳಗಡೆ ಕೂತವ್ರೆ, ಇಸ್ರೇಲ್ ಅವ್ರಂತೆ. ಸೊ ಹಿಂಗೆ ಚೆನ್ನಾಗಿರೋಣ. ಓಕೆ ಸಿಗೋಣ, ಒಳ್ಳೇದಾಗ್ಲಿ ನಿಮ್ಗೂ. ಓಕೆ ಸಿಗೋಣ. ಓಕೆ ಯಾರು ಬಂದಿಲ್ಲ ಬಾ, ಒಳ್ಳೇದಾಯ್ತು. ಓಕೆ ನಮ್ಮಪಾಡ್ ನಾವು ಹೋಗೋಣ ನಡೀರಿ. ಯಾರು ಬಂದಿಲ್ಲ ಅಂದ್ರೆ ನಮ್ಮಪಾಡ್ ಒಯ್ತಾ ಇರಬೇಕು ಅಂತೀರಾ? ಸೊ ಸೂಪರು, ಒಂದು ಒಳ್ಳೆ ಜಾಗ, ನಾವು ಒಳ್ಳೆ ಸ್ಪೆಂಡ್ ಮಾಡ್ದೋ.
ತುಂಬ ಚೆನ್ನಾಗಿತ್ತು. ಮಕ್ಳುಗಳು ಎಲ್ಲ ಎಂಜಾಯ್ ಮಾಡಿದ್ರು. ಅವ್ರ ಪಾಡು ಏನೋ ಒಂಥರ ಪೀಸು ಫ್ಯಾಮಿಲಿ. ಯಾಕಂದರೆ ಯಾವಾಗಲೂ ಫ್ರೆಂಡ್ಸು ಅಂತ ಹೋಗ್ತಾನೆ ಇರ್ತೀವಿ. ನೀವೇ ನೋಡ್ತಾ ಇರ್ತೀರ ನಮ್ಮ ಲಾಗ್ನೆಲ್ಲ, ಹೇಳಪ್ಪ ಯಾವಾಗಲೂ ಹೋಗ್ತಾ ಇರ್ತೀರಂತ. ಬಟ್ ನಾವು ಹಂಗೆಲ್ಲ ಇಲ್ಲ, ಫ್ಯಾಮಿಲಿಗೂ ಟೈಮ್ ಕೊಡ್ತೀವಿ. ಸ್ವಲ್ಪ ಒಂದೊಂದು ಲಾಗಲ್ಲಿ ಗೊತ್ತಾಗಲ್ಲ ಅಷ್ಟೇ, ಎಲ್ಲೋ ಬೇರೆ ಕಡೆ ಹೋಗಿ ನಾರ್ಮಲಾಗಿ ಲಾಗ್ ಮಾಡಿರಲ್ಲ ಅಷ್ಟೇ. ಸೊ ಈ ಥರ ಏನಾದರೂ ತುಂಬ ದಿವಸ ಆಯ್ತಾ ಇದ್ದಾಗೆ ಮೆಮೊರೀಸ್ಗೋಸ್ಕರ ಮಾಡ್ತೀವಿ. ಮತ್ತೊಂದು ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್. ಗುಡ್ ಬೈ. ನನ್ನ ನಂಬರಿಗೆ ಫೋನ್ ಮಾಡಿ ಬೈ. ಏನಕ್ಕೆ ನೋಡಿ